NCAB ಟೈಮ್ಸ್ ಮೀಡಿಯಾಗೆ ಸ್ವಾಗತ. ಇಷ್ಟು ದಿನ ಇದ್ದಂತಹ ಭಯ ಈಗ ನಿಜವಾಯಿತು. ಮನುಷ್ಯರ ಮೇಲೆ ದಾಳಿ ಮಾಡೇ ಬಿಡ್ತು AI ರೋಬೋಟ್. ಹೌದು, ದೇಶದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಭಾರಿ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ChatGPT, ಜೆಮಿನಿ ಮತ್ತು ಕ್ಲೌಡ್ AI ನಂತಹ ಕಂಪನಿಗಳೊಂದಿಗೆ ಪೈಪೋಟಿ ನಡೆಸ್ತಾ ಇರುವಂತಹ ಚೀನಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಕಂಪನಿಯಿಂದ ತಯಾರಿಸಲಾದಂತಹ ವಿಡಿಯೋವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಇದೀಗ ಭಾರಿ ಸದ್ದು ಮಾಡ್ತಾ ಇದೆ. ಇದು ಚೀನಾದಲ್ಲಿ ಜನರ ಮೇಲೆ ರೊಚ್ಚಿಗೆದ್ದಿದೆ. ಸದ್ಯ ದಾಳಿ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಗೂ ಕೂಡ ಗ್ರಾಸ ಆಗ್ತಾ ಇದೆ. ಚೀನಾದಲ್ಲೊಂದು AI ಟೆಕ್ನಾಲಜಿಯಿಂದಾಗಿ ಕ್ರಿಯೇಟ್ ಮಾಡಲಾದಂತಹ ರೋಬೋಟ್ ಪ್ರೋಗ್ರಾಮ್ ಒಂದರಲ್ಲಿ ನಿಂತಿದ್ದಂತಹ ಜನರ ಮೇಲೆ ದಾಳಿ ಮಾಡೋದಕ್ಕೆ ಮುಂದಾಗುತ್ತೆ. ಸದ್ಯ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇರುವಂಥದ್ದು. ಕೃತಕ ಬುದ್ಧಿವಂತಿಕೆಯ ಮೂಲಕ ಕೆಲಸ ಮಾಡುವಂತಹ ಈ ರೋಬೋಟ್ಗಳು ಇಷ್ಟೊಂದು ನಿಯಂತ್ರಣ ತಪ್ಪಬಹುದು ಅಂತ ಹೇಳಿ ಯಾರೂ ಕೂಡ ಊಹೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ಘಟನೆಯ ನಂತರ AI ಬಗ್ಗೆ ಮತ್ತೆ ಕಳವಳ ವ್ಯಕ್ತವಾಗ್ತಾ ಇದೆ. ಇದನ್ನ ನೋಡಿ ಹಲವರು ಭವಿಷ್ಯದಲ್ಲಿ ಮನುಷ್ಯರಿಗೆ ಇದು ತುಂಬಾನೇ ಡೇಂಜರಸ್ ರೋಬೋಟ್ ಆಗುತ್ತೆ ಅಂತ ಹೇಳಿ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಇನ್ನು ಏನಿದು ಪ್ರಕರಣ ಅಂತ ನೋಡುವಂಥದ್ದಾದ್ರೆ, ಜನಸಂದಣಿಯಲ್ಲಿ ಮನುಷ್ಯರ ಕಡೆಗೆ ರೋಬೋಟ್ ಚಲಿಸೋದನ್ನ ವಿಡಿಯೋದಲ್ಲಿ ಕಾಣಬಹುದು. ಇದಾದ ನಂತರ ಈ ರೋಬೋಟ್ ಅಲ್ಲಿದ್ದವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಪಡುತ್ತೆ. ಆದರೆ ರೋಬೋಟ್ನ ಈ ವರ್ತನೆಯನ್ನ ನೋಡಿ ಅಲ್ಲಿದ್ದ ಜನರು ಬೆಚ್ಚಿ ಬೀಳ್ತಾರೆ. ಅದೃಷ್ಟವಶಾತ್ ತಕ್ಷಣ ಅಲ್ಲಿದ್ದಂತಹ ಸಿಬ್ಬಂದಿಗಳು ಆ ರೋಬೋಟ್ ಅನ್ನ ತಡಿತಾರೆ. ಈ ವಿಡಿಯೋದಲ್ಲಿ 2 ರೋಬೋಟ್ಗಳು ಕೂಡ ಕಾಣುತ್ತೆ. ಆದರೆ ಒಂದು ರೋಬೋಟ್ ತನ್ನಷ್ಟಕ್ಕೆ ಓಡಾಡ್ಕೊಂಡಿದ್ದು, ಇನ್ನೊಂದು ರೋಬೋಟ್ ಮಾತ್ರ ಈ ರೀತಿ ವರ್ತಿಸಿರೋದನ್ನ ವಿಡಿಯೋದಲ್ಲಿ ಕಾಣಬಹುದು. ಇನ್ನು ಏನು ಕಾರಣ ಅಂತ ನೋಡುವಂಥದ್ದಾದರೆ, ರೋಬೋಟ್ನ ಸಾಫ್ಟ್ವೇರ್ ಸಿಸ್ಟಮ್ನ ದೋಷದಿಂದಾಗಿ ಈ ಸಮಸ್ಯೆ ಕಂಡು ಬಂದಿದೆ ಅಂತ ಹೇಳಿ ವರದಿಗಳ ಮೂಲಕ ಗೊತ್ತಾಗಿದೆ. ಈ ಹಿಂದೆಯೂ ಕೂಡ AI ನಿಯಂತ್ರಿಸುವಂತಹ ಡ್ರೋನ್ ಒಂದು ಅದನ್ನು ನಿರ್ವಹಿಸುವಂತಹ ವ್ಯಕ್ತಿಯ ಮೇಲೆ ದಾಳಿ ಮಾಡಿರುವಂತಹ ಘಟನೆ ಬೆಳಕಿಗೆ ಬಂದಿತ್ತು. ಇಂತಹ ಘಟನೆಗಳಿಗೆ AI ಸಾಫ್ಟ್ವೇರ್ನಲ್ಲಿನ ಸಮಸ್ಯೆಯೇ ಕಾರಣ ಅಂತ ಹೇಳಲಾಗುತ್ತೆ. ಇನ್ನು ಇದು ಭವಿಷ್ಯದಲ್ಲೂ ಕೂಡ ಸಾಕಷ್ಟು ಮಾರಕ ಆಗುವಂತಹ ಸಾಧ್ಯತೆ ಇದೆ. AI ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜಗತ್ತಿನಲ್ಲಿ ಭಾರಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಕೆಲವೊಬ್ಬರು ಈ ಬಗ್ಗೆ ಪಾಸಿಟಿವ್ ಆಗಿ ಮಾತನಾಡಿದ್ರೆ, ಇನ್ನು ಕೆಲವರು ನೆಗೆಟಿವ್ ಆಗಿ ಮಾತನಾಡ್ತಾರೆ. ಇನ್ನು ಕೋಡಿಂಗ್ ಮೂಲಕ ಕೆಲಸ ಮಾಡುವಂತಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೋಡಿಂಗ್ ಸರಿ ಆಗದೇ ಇದ್ರೆ ಇಂತಹ ಸಮಸ್ಯೆಗಳು ಕಾಣಬಹುದು. ಆದರೆ ಉದ್ಯೋಗದ ವಿಚಾರದಲ್ಲೂ ಕೂಡ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾನವರ ಅಸ್ತಿತ್ವವನ್ನು ಕಿತ್ತುಕೊಳ್ಳುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಇದರಿಂದ ಮುಂದಿನ ದಿನದಲ್ಲಿ ಬಹಳಷ್ಟು ಸಮಸ್ಯೆಗಳು ಕೂಡ ಎದುರಾಗುತ್ತೆ ಅಂತ ಹೇಳಿ ಹಲವಾರು ವರದಿಗಳು ಹೇಳುತ್ತೆ. ಈ ಎಲ್ಲ ರೀತಿಯಲ್ಲಿ ನೋಡುವಂಥದ್ದಾದರೆ AI ಅನೇಕ ಸಮಸ್ಯೆಗಳನ್ನು ಫ್ಯೂಚರ್ನಲ್ಲೂ ಕೂಡ ಹುಟ್ಟಾಕ್ಬೋದು. ಆದರೆ ಕ್ಷಣ ಮಾತ್ರದಲ್ಲಿ ಯಾವುದೇ ಕೆಲಸವನ್ನು ಥಟ್ಟಂತ ಮಾಡಿ ಮುಗಿಸುತ್ತೆ ಈ AI ಟೆಕ್ನಾಲಜಿ. ಆದ್ದರಿಂದಾಗಿ ಇದು ಈ ರೀತಿಯಾಗಿ ಸಹಕಾರಿ ಅಂತ ಕೂಡ ಹೇಳ್ಬೋದು. ಒಟ್ಟಾರೆಯಾಗಿ ಈ ಒಂದು AI ಟೆಕ್ನಾಲಜಿಯ ಬಗ್ಗೆ ತಮಗೆ ಏನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಬಹುದು. ಹಾಗೆ ಯಾರೆಲ್ಲ ನಮ್ಮ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.